ಹೈ ದೋಸ್ತರ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಕತ್ತೀರಿ ಕೃಷಿ ಡೈರಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದೊಳಗೆ ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ, ನೋಡಿ ಸ್ನೇಹಿತರೆ, ನಮ್ಮ ಕಡ್ಲಿ ಹೊಲ ಈ ಥರ ಬೆಳೆ ಬಂದಿದೆ. ಈ ಥರ ಬೆಳೆ ಬರಬೇಕಾದ್ರೆ ನಾನು ಏನೇನು ಯಾವ್ಯಾವ ಥರ ಎಣ್ಣೆ ಬಳಸಿದ್ದೀನಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಪ್ಪ, ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಇದೇ ಥರ ನಮ್ಮ ಚಾನಲಲ್ಲಿ ಬ್ಲಾಗ್ ವೀಡಿಯೋಗಳು ಬರ್ತಿರ್ತವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ಒಂದರಿಂದ 2 ಟೈಮ್ ನೀರು ಕಟ್ಟಿದ್ದೀನಿ. ನೀರು ಕಟ್ಟಿಂದ ಇದಕ್ಕೆ ಯಾವ್ಯಾವ ಥರ ಎಣ್ಣೆ ಬಳಸಿದ್ದೀನಿ ಅನ್ನೋದನ್ನು ಆ ವಿಡಿಯೋದೊಳಗೆ ಎಲ್ಲ ತೋರಿಸ್ತೀನಿ. ಒಂದು ಸಲ ಆ ಕಡ್ಲಿ ಹೊಲ ನೋಡ್ಕೊಂಡು ಬನ್ನಿ. ಯಾವ್ಯಾವ ಥರ ಕಾಯಿ ಆಗಿದೆ ನೋಡಿ ಸ್ನೇಹಿತರೆ. ಈಗೆಲ್ಲ ಕಿತ್ತಬೇಕು ಇನ್ನೇನು, ಹಂಗಾಗಿ ಕಿತ್ತಕ್ಕೆ ಒಂದು ಸ್ವಲ್ಪ ಟೈಮ್ ಕೆಲಸ ಇದೆ. ಹಂಗಾಗಿ ಇನ್ನೂ ಕಿತ್ತಿಲ್ಲ. ಇನ್ನೂ ಅಲ್ಲೇ ಒಂದು ಸ್ವಲ್ಪ ಸೈಡ್ ಕಿತ್ತಿದ್ದೀನಿ, ಇನ್ನೊಂದು ಸೈಡ್ ಇದೆ. ಈ ಥರ ಕಾಯಿ ಆಗಿದೆ ನೋಡಿ ಸ್ನೇಹಿತರೆ ಹೊಲ ಎಲ್ಲ. ಇದಕ್ಕೆ ಯಾವ್ಯಾವ ಥರ ಎಣ್ಣೆ ಬಳಸಿದ್ದೀನಿ ಅನ್ನೋದನ್ನು ಕೂಡ ವಿಡಿಯೋದಾಗ ತೋರಿಸ್ತೀನಿ. ನೋಡ್ಕೊಂಬನ್ನಿ ಒಂದು ಸಲ. ನೋಡ್ರಿ, ಕಡ್ಲಿ ಮಾತ್ರ ಮಣ್ಕಂಡು ಬೆಳೆದಿದೆ. ಮೊಣಕಾಲು ಮಠ ಆಗುವಷ್ಟು ಎತ್ತರ ಬೆಳೆದಿದೆ. ಆ ಬಳಿಕ ಎಷ್ಟು ಬೆಳೆದಿದೆ ಅಷ್ಟು ಕಾಯಿ ಕೂಡ ಚೆನ್ನಾಗಿ ಆಗಿದೆ. ನೋಡಿ, ನಿಮಗೊಂದು ಟ್ರೈ ಮಾಡಿ ಒಂದು ಸಲ ಕಿತ್ತಿ ತೋರಿಸ್ತೀನಿ. ಈ ಥರ ಕಾಯಿ ಆಗಿದೆ ಸ್ನೇಹಿತರೆ. ಒಳ್ಳೆ ಎಷ್ಟು ಪ್ಯಾಕೆಟ್ ಹಾಕವು ಏನು ಗೊತ್ತಿಲ್ಲ. ಈಗ ಇನ್ನು ಕಿತ್ತಿಂದರ ನಿಮಗೆ ವಿಡಿಯೋದೊಳಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವ್ಯಾವ ಥರ ಎಣ್ಣೆ ಬಳಸಿದ್ದೀನಿ ಅನ್ನೋದನ್ನು ಇಲ್ಲಿ ಆ ಹೊಲದಲ್ಲಿ ಒಕ್ಕಟ್ಟಿದ್ದೀನಿ. ಆ ಡಬ್ಬಿ ವಿಡಿಯೋದಾಗ ತೋರಿಸ್ತೀನಿ. ಒಂದು ಸಲ ನೋಡ್ಕೊಂಬನ್ನಿ. ನೋಡ್ರಿ, ಇವೆಲ್ಲ ಅದಾವಲ್ಲ ಸ್ನೇಹಿತರೆ, ಇವು ನಾನು ಕಡ್ಲಿಗೆ ಬಳಸಿದಂಥ ಎಣ್ಣೆಗಳು ಸ್ನೇಹಿತರೆ. ಇದು ಫಸ್ಟ್ ಟೈಮ್ ನಾನು ಬಳಸಿದ್ದೆ ಸ್ನೇಹಿತರೆ. ಎಣ್ಣೆ ಇದು ಯಾವುದೋ ಸ್ಪಿಕ್ ಅಂತ ಎಣ್ಣೆ ಸ್ನೇಹಿತರೆ. ಸೈಂಟೋಜ್ ಅಂತ ಒಂದು ಎಣ್ಣೆ ಇದೆ. ಇದನ್ನು ನಾನು ಕಾಪು ಕುಂದ್ರ ಮುಂದೆ ಉದ್ರ ಮುಂದೆ ಈ ಥರ ಹೊಡೆದೇ ಹೂವು ಎಲ್ಲ ಈ ಥರ ಇದಾಗಿದೆ ಸ್ನೇಹಿತರೆ. ಒಳ್ಳೆಯ ಕಾಯಿ ಆಗಿದೆ. ಇದು ಹೊಡೆದ್ರಿಂದ 2 ಥರ ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕೈತಿ. ಅವಾಗ ಇದನ್ನು ಆಗಿಂದ ಇದು ಜಾಸ್ತಿ ಕಾಪು ಬಂದು ಮತ್ತು ಕಾಯಿ ಇದಾಯಿತು. ಇವು ಫಸ್ಟ್ ಟೈಮ್ ಹೊಡಿಬೇಕಾರೆ ಇವನ್ನೆರಡು ಮಿಕ್ಸ್ ಮಾಡಿ ಹೊಡೆದೀನಿ ಸ್ನೇಹಿತರೆ. ಇವನ್ನ ಸೈಂಟೋಸ್, ಇದು ಅಗಸ್ತ್ಯಮಾಸ್ ಅಂತಂದ್ರೆ ಟ್ರೋಮೆನ್ಸಿನ್ ಲ್ಯಾಂಬ್ಡೋ ಅಂತ ಇದೆ. ಇದು ರೇಟ್ ವಿಚಾರಕ್ಕೆ ಬಂದ್ರೆ ನೋಡ್ರಿ, ಇದು 445 ಸ್ನೇಹಿತರೆ. 1000 ml ಇದೆ, 100 ml ಇದೆ. 1000 ml ಇದಲ್ಲ, ಇದು ಅರ್ಧ ಲೀಟ್ರಿಂದ ಸ್ನೇಹಿತರೆ. ಇದು ಸ್ಪಿಕ್ ಸೈಂಟೋಸ್ ಅಂತಂದು ಅರ್ಧ ಲೀಟ್ರಿಂದು. ಇದಕ್ಕೆ ml ಹಾಕಿ ಟ್ಯಾಂಕಿಗೆ ಹೊಡಿಬೇಕಂತ ಇದ್ರು, ಹೊಡೆದಿದ್ದೀನಿ 1 ಟೈಮ್. ಇದನ್ನು ಹೊಡೆದಾದ್ಮೇಲೆ ನೋಡಿ, ಇದು ಹತ್ತಿದು ಎಣ್ಣೆ ಕಡ್ಲಿಗೆ ಬರೋಂಗಿಲ್ಲ ಅಂತಾರೆ ಒಬ್ಬೊಬ್ಬರು. ಆದರೂ ಕೂಡ ನನಗೆ ಒಳ್ಳೆ ಕೆಲಸ ಮಾಡೈತಿ. ಕೆಲಸ ಪರ್ಫೆಕ್ಟಾಗಿ ಇದು ಒಳ್ಳೆ ಕಾಯಿ ಹೊಡೆಯೋ ಮುಂದೆ ಇದು ಮಾಡೀನಿ ಸ್ನೇಹಿತರೆ. ಇದನ್ನ ಎಣ್ಣೆ ಹೊಡೆದು ಚೆನ್ನಾಗಿ ನನಗೆ ಕಡ್ಲಿಗೆ ಒಳ್ಳೆ ರಿಸಲ್ಟ್ ಕೊಟ್ಟೈತಿ. ಇದು ಎಣ್ಣೆ ಏನಂತಾರಪ್ಪ ಅಂದ್ರೆ, ಹೆಸರು ಅನಂತ ಬಾಕ್ಸರ್ ಇದೆ ಅಂತ ಎಣ್ಣೆ ಇದೆ. ಬಾಕ್ಸರ್ ಕಂಪ್ನಿ ಇದೆ ಸ್ನೇಹಿತರೆ. ಅನಂತ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲರ್ ಅಂತ ಇದೆ ಸ್ನೇಹಿತರೆ. ಇದನ್ನು ಇದು ಅರ್ಧ ಲೀಟ್ರಿಗೆ ಏನು MRP ಇದೆ ಅಂದರೆ ಸ್ನೇಹಿತರೆ 435 ಇದೆ. ಆ ರೇಟ್ ಇದ್ದಟ್ಟು ಯಾರು ಕೊಡೋಂಗಿಲ್ಲ. ನೋಡಿ ಹಾಕಿ ಕೊಡ್ತಾರೆ ಅಂಗಡಿಗೆ. ನಿಮ್ಮ ಹತ್ತಿರದ ಅಂಗಡಿಗೆ ಹೋಗಿ ಒಂದು ಸಲ ಕೇಳಿ. ನಿಮಗೆ ಇದೇ ಥರ ಬೇಗನೆ ಕಡ್ಲಿ ಬೆಳೆಗೆ ಬೇಕಾಗಿತ್ತಪ್ಪ ಅಂದ್ರೆ ಇಂಥ ಎಣ್ಣೆ ತೊಗೊಂಬಂದು ಹೊಡ್ರಿ. ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕೈತಿ. ಹಂಗಾಗಿ ವಿಡಿಯೋದಾಗ ನಿಮಗೆ ತೋರಿಸಿದ್ದೀನಿ. ಇದು ನೋಡ್ರಿ, ಎಣ್ಣೆ ರಿಟ್ರಾಕ್ ಅಂತಂದು. ಇದು ಎಣ್ಣೆ ಒಳ್ಳೆ ಹತ್ತಿಗೆ ಹೊಡಿಯುವಂಥ ಎಣ್ಣೆ ಕಡ್ಲಿಗೆ ಬಳಸಿದ್ದೀನಿ. ಒಳ್ಳೆ ರಿಸಲ್ಟ್ ಸಿಕ್ಕೈತಿ ನನಗೂ ಯೂಸ್. ನೋಡ್ರಿ, ಇದು ಎರಡು ಒಂದೇ ಸೇಮು. ಇದು ಒಂದು ಬಾಟ್ಲಿಗೆ ಖಾಲಿ ಆಗಿತ್ತು, ಒಂದು ಬಾಟ್ಲಿಗೆ ಉಳಿದಿದ್ದು ಎಣ್ಣೆ ತಗೊಂಬಂದು ಹತ್ತಿಗೆ ಬಳಸಿದಂಥ ಎಣ್ಣೆ ತೊಗೊಂಬಂದು ಇಲ್ಲಿ ಉಳಿದಿತ್ತು ಒಂದು ಸ್ವಲ್ಪ. ಹಂಗಾಗಿ ಇದನ್ನು ಕಡ್ಲಿಗೆ ಬಳಸಿದ್ದೀನಿ. ಒಳ್ಳೆ ಕಾಯಿ ಆಗಿದೆ, ಒಳ್ಳೆ ಇದನ್ನು ಸಿಕ್ಕೈತಿ. ಹಂಗಾಗಿ ನೋಡ್ರಿ, ನಿಮಗೆ ಇದೇ ಥರ ಎಣ್ಣೆ ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮ ಹತ್ತಿರದ ಅಂಗಡಿಗೆ ಹೋಗಿ ತೊಗೊಂಬಂದು ಕಡ್ಲಿ ಬೆಳೆಗೆ ಹೊಡ್ರಿ ಅಂತ ಹೇಳ್ತೀನಿ.
ವಿಡಿಯೋದಾಗ ಮತ್ತು ಇನ್ನೂ ಒಳ್ಳೆ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬ್ಲಾಗ್ ವಿಡಿಯೋಗಳು ಬರ್ತಿದ್ದವು ಸ್ನೇಹಿತರೆ. ನೋಡಿರಿ ಒಂದು ಟೈಮು ಇಲ್ಲಿ ಕಿತ್ತಿದ್ದನ್ನು ಕೂಡ ತೋರಿಸ್ತೀನಿ. ಇದೇ ಥರ ಕಾಯಿಗಿದೆ, ಒಳ್ಳೆ ಇಳುವರಿನೂ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಡ್ಲಿ ನೋಡಿದ್ರೆ ಗೊತ್ತಾಗತ್ತಾ. ಇದು 2 ಬಾರಿ ನಾನು ನೀರು ಹರಿಸಿದ್ದೀನಿ. ಇದಕ್ಕೆ ಹರಿಸಿದ್ರೂ ಕೂಡ ಏನು ಗಿಡ ಗೊಡ್ಡು ಬೆಳೆಯೋದಂಥದ್ದಲ್ಲಿ ಏನೂ ಆಗಿಲ್ಲ, ಒಳ್ಳೆ ಕಾಯಿ ಕುಂತಿದೆ. ನೋಡ್ರಿ